ನೋಡಿ, ಅಕ್ಕಪಕ್ಕದಲ್ಲಿರೋರೆ ಹೆಂಡತಿ ಕೂಡ ಶೇರ್ ಮಾಡಲಿಲ್ಲ, ಒಂದೇ ಒಂದು ಪೋಸ್ಟ್ ಕೂಡ ಹಾಕಿರಲಿಲ್ಲ ಆಯಿತಾ. ಇವರುಗಳಿಗೆಲ್ಲ ಅಲ್ಲಿ ಮಾರ್ಕೆಟ್ ಇದೆ, ಇವರು ಮೂವೀಸ್ ರಿಲೀಸ್ ಆದಾಗ ಅಲ್ಲಿ ನೋಡಲಿಕ್ಕೆ ಜನ ಬೇಕು. ಅದಕ್ಕೋಸ್ಕರ ಇಂಥ ಒಂದು ಸೋ ಕಾಲ್ಡ್ ಸೆಲೆಬ್ರಿಟೀಸ್ ನೀವೇನು ಕರಿತೀರಾ ಅವರೆಲ್ಲ ಶೇರೇ ಮಾಡೋದಿಲ್ಲ ಆಯಿತಾ. ಆ ಖಾನ್ಸ್, ಆ 3 ಖಾನ್ಸ್ಗಳು ಏನು ಸೋ ಕಾಲ್ಡ್ ಇದ್ದಾರೆ ಅವ್ರು ಯಾರೂ ಶೇರ್ ಮಾಡಲಿಲ್ಲ. ಹಾಯ್, ನಾನು ಕೃಷ್ಣ, ವೆಲ್ಕಮ್ ಟು ದ KCverse. ಸೊ ಇವತ್ತು ನಾನು ಧುರಂಧರ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೇನೆ. ಹೌದು, ತುಂಬಾ ಲೇಟ್ ಆಗಿದೆ ನಂಗೆ ಗೊತ್ತು, ಬಟ್ ಸ್ಟಿಲ್ ಒಂದು ವಿಡಿಯೋ ಮಾಡಬೇಕು ಅಂತ ಅನಿಸಿತು. ಓಕೆ, ಸೊ ಫಸ್ಟ್ ಆಫ್ ಆಲ್ ಧುರಂಧರ್ನ ಒಂದು ಟೋಟಲ್ ಕಥೆಯನ್ನು ಹೇಳ್ತಿದ್ದೇನೆ. ಅಂದರೆ ಮೂವಿ ಕಥೆ ಅಲ್ಲ, ನನ್ನ ಮತ್ತು ಧುರಂಧರ್ನ ಕಥೆ. ನಾನು ಧುರಂಧರ್ ಚಾಪ್ಟರ್ 1 ಅಥವಾ ಧುರಂಧರ್ ಪಾರ್ಟ್ 1 ನೋಡಿದಾಗ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಸೀರಿಯಸ್ ಆಗಿ ಹೇಳ್ತೇನೆ, ನನಗೆ ಇಷ್ಟನೇ ಆಗಿರಲಿಲ್ಲ. ಬಿಕಾಸ್ ಒಂದು ಬರುವಂತಹ ಕಥೆಯಲ್ಲಿ ಫುಲ್ ಫಾಸ್ಟ್ ಹೋಗ್ತದೆ ಒಂದು ಕತೆ, ಆ್ಯಂಡ್ ಇನ್ನೊಂದು ನಮ್ಮ ಇಂಡಿಯಾದವ ಸ್ಪೈ ಆಗಿ ಮುಸ್ಲಿಂ ಪ್ಲೇಸಿಗೆ ಹೋಗೋದು, ಪಾಕಿಸ್ತಾನ, ಅದರಲ್ಲಿ ಮೂವಿಯಲ್ಲಿ ಫುಲ್ ತೋರಿಸಿರುವಂಥದ್ದು ಮುಸ್ಲಿಂ ವಿಷಯಗಳೇ ಅಲ್ಲ. ಸೊ ನಾನು ಅಷ್ಟೊಂದು ಕನೆಕ್ಟ್ ಆಗ್ತಿರಲಿಲ್ಲ. ಸೊ ಸ್ಟಾರ್ಟ್ ಹೀಗೆ ಆಯಿತಾ. ಸೊ ಧುರಂಧರ್ ನನಗೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ ಸೀರಿಯಸ್ ಆಗಿ, ಆ್ಯಂಡ್ ಅದಕ್ಕೋಸ್ಕರ ಧುರಂಧರ್ ಪಾರ್ಟ್ 2 ಕೂಡ ನನಗೆ ಏನೋ ಅಷ್ಟೊಂದು ದೊಡ್ಡದಾಗಿ ಎಕ್ಸ್ಪೆಕ್ಟೇಷನ್ ಕೂಡ ಇರಲಿಲ್ಲ. ಓಕೆ, ಸೊ ಒಂದು ನನಗೆ ಹೋಗಬೇಕು ಅಂತ ಅನಿಸಿದ್ದು ಏನು ಅಂತ ಹೇಳಿದರೆ, ರಸ್ಪಕ್ತಿ ಒಂದು ಸಾಂಗ್ ಆಯಿತಾ. ಲಿಟ್ರಲಿ ನನಗೆ ತುಂಬ ಇಷ್ಟ. ಮೂವಿಯ ಒಂದು ಸೀನ್ ಬಂತ ಆಯಿತಾ, ನಮ್ಮ ಪಾಕಿಸ್ತಾನದ PM ಅಂತ ತೋರಿಸಿರುವಂಥದ್ದು. ಸೊ ಆ ಮ್ಯೂಸಿಕ್ಕನ್ನು ಅಷ್ಟೆಲ್ಲ ಯೂಸ್ ಮಾಡಿದ್ದಾರೆ ಅಂಥೇಳಿ, ಆ್ಯಂಡ್ ನನ್ನದೇ ರೀಲ್ಸ್ ಸ್ವೈಪ್ ಮಾಡ್ತಿರುವಾಗ ಎಲ್ಲ ವಿಷಯಗಳು ಗೊತ್ತಾಗಿತ್ತು ಕೆಲವೊಂದೆಲ್ಲ. ಮುಂಚೆ ಯಾರು ಸ್ಪೈ ಇದ್ದರು ಅಂದರೆ ನಮ್ಮ MLA ಸ್ಪೈ ಆಗಿದ್ದ, ಅದು ಇದು ಎಲ್ಲ ಗೊತ್ತಾಗಿತ್ತು. ಓಕೆ, ಇಟ್ಸ್ ಓಕೆ. ನಂಗೆ ಪಾರ್ಟ್ 1 ಅಷ್ಟೊಂದು ಇಷ್ಟ ಆಗಲಿಲ್ಲ, ಬಟ್ ನಂಗೆ ಯಾಕೆಂದ್ರೆ ಕನೆಕ್ಟೇ ಆಗಿರಲಿಲ್ಲ, ನಂಗೆ ಗೊತ್ತಿಲ್ಲ ಯಾಕೆ ಅಂತ, ಬಟ್ ಇಟ್ಸ್ ಓಕೆ. ಬಟ್ ಪಾರ್ಟ್ 2 ವಾಸ್ ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್, ಆಫ್ಟರ್ ಎ ಲಾಂಗ್ ಟೈಮ್ ನಾನು ಸಿಂಗಲ್ ಸ್ಕ್ರೀನ್ ಥಿಯೇಟ್ರಿಗೆ ಹೋಗಿ ನೋಡಿರುವಂಥದ್ದು. ಬೆಂಗಳೂರಲ್ಲಿ ಇತ್ತವ ಟೋಟಲಾಗಿ, ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಹೋಗಿರುವಂಥದ್ದು, ಆ್ಯಂಡ್ ಊರಲ್ಲಿ ಇದ್ದಾಗ ನೋಡ್ತಿದ್ದೆ. ಮತ್ತು ಥಿಯೇಟ್ರ್ ಮುಚ್ಚುತ್ತಲ್ಲ, ಇವಾಗೇನೋ ಹೊಸತಾಗಿ ಮಾಡಿದ್ದಾರೆ ಭಾರತ್ ಸಿನಿಮಾಸ್ ಬಿಡಿ. ಸೊ ಸಿಂಗಲ್ ಸ್ಕ್ರೀನಲ್ಲಿ ಧುರಂಧರ್ ದ ರಿವೆಂಜ್ ನೋಡಿದೆ. ಸೊ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತ ಹೇಳೋದಕ್ಕಿಂತ, ಫಸ್ಟ್ ಟೈಮ್ ಧುರಂಧರ್ ಪಾರ್ಟ್ 1 ನೋಡಿ ನಂಗೆ ಕನೆಕ್ಟ್ ಆಗಿರಲಿಲ್ಲ. ಸೆಕೆಂಡ್ ಟೈಮ್ ನೋಡಿದೆ, ನೋಡುವಾಗ ಸ್ವಲ್ಪ ಕನೆಕ್ಟ್ ಆಗಿತ್ತು, ಅಥವಾ ಬೆಟರ್ ಕನೆಕ್ಟ್ ಆಗಿತ್ತು ಅಂತ ಹೇಳ್ಬೋದು. ಇನ್ನು ಪಾರ್ಟ್ 2 ನೋಡುವಾಗ ಫುಲ್ ಪರ್ಫೆಕ್ಟ್ ಆಯಿತು ಅಂತ ಹೇಳ್ಬೋದು. ಸೊ ಆ್ಯಸ್ ಎ ಹಿಂದೂಸ್ತಾನಿ, ವಾವ್, ಸೂಪರ್ಬ್, ಏನೋ ಖುಷಿ ಇದೆ. ಆ್ಯಂಡ್ ಅಂದರೆ ಎಲ್ಲ ಕನೆಕ್ಟ್ ಆಗಿದೆ ಆಯಿತಾ. ಸುಮ್ಮನೆ ನಮ್ಮ ಆದಿತ್ಯದರ್ ಸುಮ್ಮನೆ ಹಾಕಿಲ್ಲ, ಎಲ್ಲದಕ್ಕೂ ಒಂದು ರೀಸನ್ ಇಟ್ಕೊಂಡು. ಅಂದರೆ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಕೂಡ ಆಗ್ತಿತ್ತು, ಪೀಕ್ ಡೀಟೇಲ್ ಬೈ ಆದಿತ್ಯ ಅಂತ. ಸೊ ನಿಜವಾಗ್ಲು ಅಂದರೆ ನಾನು ಕೆಲವೊಂದೆಲ್ಲ ವೀಡಿಯೋಸ್ಗಳನ್ನ ನೋಡಿದ್ದೇನೆ ಆಯಿತಾ. ಈ ಧುರಂಧರ್ ಪಾರ್ಟ್ 2 ನೋಡಿ ಆದಮೇಲೆ ಕೆಲವೊಂದು ರೀಲ್ಸ್ ಅಥವಾ ಯೂಟ್ಯೂಬಲ್ಲಿ ಹೋಗಿ ನೋಡಿದ್ದೇನೆ. ಅಂದರೆ ಆ ಟೈಮಲ್ಲಿ ಆದಂತಹ ಈ ಒಂದು ಗ್ಯಾಂಗ್ಗಳ ಮಧ್ಯೆ ವಾರ್ ಆಗಿರ್ಬೋದು, ಅಥವಾ ಈ ಥರ ವಿಷಯಗಳೆಲ್ಲ ಯೂಟ್ಯೂಬಲ್ಲಿ ಇನ್ನೂ ಕೂಡ ಇದೆ, ಹೋಗಿ ನೋಡ್ಬೋದು ಆಯಿತಾ. ಸಿಕ್ಕಾಪಟ್ಟೆ ಅಂದರೆ SP ಅಸ್ಸಲಾಮ್ನ ವೀಡಿಯೋಸ್ಗಳು, ನಿಜವಾದ ಫ್ರೈರಿಂಗ್ ಬಗ್ಗೆ, ಆ್ಯಂಡ್ ಆ ಥರದ ವಿಷಯಗಳಿದೆ ಆಯಿತಾ. ಅಮೇಝಿಂಗ್ ವೀಡಿಯೋಸ್ಗಳು. ಸೊ ಅಂದರೆ ಅದನ್ನೇ ರಿಯಲ್ ಆಗಿ ಮೂವಿಯಲ್ಲಿ ಕೂಡ ತೋರಿಸ್ಯಾನಲ್ಲ ನಮ್ಮ ಡೈರೆಕ್ಟರ್. ಸೂಪರ್ಬ್, ಆ್ಯಂಡ್ ಸೂಪರ್ಬ್. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂತ ಹೇಳ್ಬೋದು. ಮೂವಿಯ ಸ್ಟೋರಿ ಅಂತೂ ಲೈಕ್ ಆಲ್ರೆಡಿ ಆಗಿರುವಂತಹ ಒಂದು ಘಟನೆಗಳನ್ನೇ ಬಿಲ್ಡ್ ಮಾಡಿ, ಕಲೆಕ್ಟ್ ಮಾಡಿ, ಆ ಪೀಕ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಉಂಟಲ್ಲ, ಅದಂತ ಹೇಳ್ಬೋದು. ಆ್ಯಕ್ಚುಲಿ ಚಾಪ್ಟರ್ 1 ನೋಡುವಾಗ ನನಗೆ ಸೀರಿಯಸ್ ಆಗಿ ಹೇಳ್ತೇನೆ, ಸಿಮಿಲರ್ ಸ್ಟೋರಿ ಆಫ್ KGF, ಒನ್ಲೈನರ್ನ KGF ಸಿಮಿಲರ್ ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ಆ್ಯಸ್ ಎ ಪಾಪದವನಾಗಿ ಸ್ಪೈ ಆಗಿ ಹೋಗ್ತಾನೆ, ಇದರಲ್ಲಿ ಕೂಡ KGF ಕೂಡ ಸ್ಪೈ ಆಗಿ ಹೋಗೋದು, ಅಲ್ಲಿ ಹೋಗಿ ಅವನು ಹೊಡೆದಾಕಿ ಕಂಟ್ರೋಲ್ ತೊಗೊಳ್ತಾನೆ. ಸೊ ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ, ಬಿಕಾಸ್ ಇಟ್ಸ್ ಪರ್ಸ್ಪೆಕ್ಟಿವ್ ಅಲ್ಲ. ಲೈಕ್ ನಾನು ಬಾಹುಬಲಿ ಅಲ್ಲ, ಬಾಲಿವುಡ್ ನಾನು ಅಷ್ಟೊಂದು ಇಷ್ಟಪಡೋದಿಲ್ಲ, ಯಾಕಂದರೆ ಬರೋದೆಲ್ಲ ಲಾಟ್ಪೋಟ್ ಮೂವೀಸ್ಗಳಿಂದಲೇ ತಲೆಯಲ್ಲಿತ್ತು. ಸೊ ಈ ಒಂದು ಮೂವಿ ನನಗೆ ಸ್ವಲ್ಪ ಚೇಂಜ್ ಮಾಡಿತು ಅಂತ ಹೇಳ್ಬೋದು. ಆ್ಯಂಡ್ ರೂಲಿಂಗ್ ಫುಲ್ ನಮ್ಮ ವಾಯ್ಸ್ ಇದಾಗಿದೆ ಆಯಿತಾ, ಅದೊಂದು ಖುಷಿ. ರಣವೀರ್ ಸಿಂಗ್ ಆಗಿರ್ಬೋದು, ರಣಬೀರ್ ಕಪೂರ್ ಇನ್ ಫ್ಯೂ ಡೇಸ್, ರಾಮಾಯಣ ಆಗಿರಬಹುದು, ಎಲ್ಲವೂ ಕೂಡ ನಮ್ಮ ಖಾನ್ಸ್ಗಳು. ಈ ಸೀರಿಯಸ್ ಆಗಿ ಒಂದು ವಿಷಯ ಮಾತಾಡಬೇಕಾಯ್ತಾ. ಇದೊಂದು ಸೀರಿಯಸ್ ಆಗಿರುವಂಥ ವಿಷಯ ಪಾಕಿಸ್ತಾನದ ಬಗ್ಗೆ ಎಗೇನ್ಸ್ಟ್ ಆಗಿ, ಅಥವಾ ಪಾಕಿಸ್ತಾನದ ಆಗುವಂಥ ಒಂದು ಟೆರರಿಸಮ್ ಬಗ್ಗೆ ಎಲ್ಲ ಮೂವಿ ಮಾಡಿದ್ದಲ್ಲ ಇದನ್ನು ಯಾವ ಬೋಳಿ ಮಗ ಕೂಡ ಶೇರ್ ಮಾಡಲಿಲ್ಲ ಆಯಿತಾ. ಯಾರು ಅಂತ ಹೇಳಿದ್ರೆ ಶಾರುಖ್ ಖಾನ್, ಯಾವ ಕೂಡ ಖಾನ್ಸ್ಗಳು, ಅಥವಾ ನಮ್ಮ ಖಾನ್ಸ್ಗಳು ಬಿಡಿ, ನಮ್ಮ ದೀಪಿಕಾ ಪಡುಕೋಣೆ, ಹೆಂಡತಿ ಆಫ್ ರಣವೀರ್ ಸಿಂಗ್, ಅವಳು ಕೂಡ ಶೇರ್ ಮಾಡಲಿಲ್ಲ. ಬಿಕಾಸ್ ದೇರ್ ಇಸ್ ಓನ್ಲಿ ಒನ್ ರೀಸನ್ ಆಯಿತಾ.
ಪಾಕಿಸ್ತಾನದ ಬಗ್ಗೆ ಅಥವಾ ಬೇರೆ ಕಂಟ್ರೀಸ್ಗಳ ಬಗ್ಗೆ, ಮುಸ್ಲಿಂ ರಾಷ್ಟ್ರದ ಬಗ್ಗೆ ಎಲ್ಲ ವೀಡಿಯೋಸ್ ಮಾಡುವಾಗ, ವೀಡಿಯೋಸ್ ಅಲ್ಲ, ಮೂವೀಸ್ಗಳು ಮಾಡುವಾಗ ಯಾರೂ ಕೂಡ ಶೇರ್ ಮಾಡೋದಿಲ್ಲ ಆಯಿತಾ. ಅಥವಾ ಟೆರರಿಸಮ್ ಬಗ್ಗೆ ವಿಷಯಗಳು ಬಂದಾಗ ಕೂಡ ಆಲ್ ಐಸ್ ಆನ್ ಪಾಕಿಸ್ತಾನ್ ಅಥವಾ ಇಂಡಿಯಾ ಆ ಥರ ಅಂತ ಮಾತಾಡೋದಿಲ್ಲ ಆಯಿತಾ. ಬಿಕಾಸ್ ಯಾಕೆಂತ ಹೇಳಿದರೆ ಇವರುಗಳಿಗೆಲ್ಲ ಅಲ್ಲಿ ಮಾರ್ಕೆಟ್ ಇದೆ, ಇವರು ಮೂವೀಸ್ ರಿಲೀಸ್ ಆದಾಗ ಅಲ್ಲಿ ನೋಡಲಿಕ್ಕೆ ಜನ ಬೇಕು. ಅದಕ್ಕೋಸ್ಕರ ಇಂಥ ಒಂದು ಸೋ ಕಾಲ್ಡ್ ಸೆಲೆಬ್ರಿಟೀಸ್ ನೀವೇನು ಕರಿತೀರಾ ಅವರೆಲ್ಲ ಶೇರೇ ಮಾಡೋದಿಲ್ಲ ಆಯಿತಾ. ಶಾರುಖ್ ಖಾನ್ ಶೇರ್ ಮಾಡಲಿಲ್ಲ, ಯಾವ ಖಾನ್ಸ್ ಆ 3 ಖಾನ್ಸ್ಗಳು ಏನು ಸೋ ಕಾಲ್ಡ್ ಇದ್ದಾರೆ ಅವ್ರು ಯಾರೂ ಶೇರ್ ಮಾಡಲಿಲ್ಲ. ಎಲ್ಲ ಶೇರ್ ಮಾಡಿರುವಂಥದ್ದು ನಮ್ಮ ಸೌತ್ ಇಂಡಿಯನ್ ಸ್ಟಾರ್ಸ್ಗಳೇ. ಸೀರಿಯಸ್ ಆಗಿ ರಾಜಮೌಳಿ, ನಮ್ಮ ಮಹೇಶ್ ಬಾಬು, ರಿಷಬ್ ಶೆಟ್ಟಿಗೆ ಆ್ಯಕ್ಚುಲಿ ಮೆಚ್ಚಬೇಕು. ಯಾಕೆಂತ ಹೇಳಿದರೆ ನಾವು ನಮ್ಮ ಒಂದು ಕಾಂತಾರ ಸಿನಿಮಾದ ಒಂದು ವಿಷಯಕ್ಕೆ ಬಂದಾಗ ರಣವೀರ್ ಸಿಂಗ್ ಸ್ವಲ್ಪ ಅಂತ ಮಿಮಿಕ್ರಿ ಮಾಡಿ ಇಶ್ಯೂ ಆಗಿತ್ತು, ಎಲ್ಲ ಗೊತ್ತು ನಮಗೆ. ಸೊ ಬಟ್ ಅವರು ಅದನ್ನೆಲ್ಲ ಮನಸ್ಸಿಗೆ ಹಾಕ್ಕೊಳ್ಳದೆ ಟ್ರೂ ಸ್ಟೋರಿಯನ್ನು, ಸಿನಿಮಾವನ್ನು ಸಪೋರ್ಟ್ ಮಾಡಿದರು. ಎಲ್ಲ ನಮ್ಮ ಕನ್ನಡದ ಹೆಚ್ಚಿನ ಸ್ಟಾರ್ಸ್ಗಳಾಗಿರ್ಬೋದು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಧುರಂಧರಿಗೆ. ಬಟ್ ನೋಡಿ, ಅಕ್ಕಪಕ್ಕದಲ್ಲಿರೋರೆ ಹೆಂಡತಿ ಕೂಡ ಶೇರ್ ಮಾಡಲಿಲ್ಲ, ಒಂದೇ ಒಂದು ಪೋಸ್ಟ್ ಕೂಡ ಹಾಕಿರಲಿಲ್ಲ ಆಯಿತಾ. ಇವಾಗ ಹಾಕಿದ್ರೆ ಕೂಡ ಗೊತ್ತಿಲ್ಲ ನನಗೆ. ಸೊ ಈ ಥರ ವಿಷಯ. ಆ್ಯಂಡ್ ಈ ಮೂವಿಯ ಬಗ್ಗೆ ಮಾತಾಡುವಾಗ ಇನ್ನೊಂದು ಮಾತಾಡಬೇಕು. ಸಾಂಗ್ಸ್ಗಳು, ಎಲ್ಲ ಸಾಂಗ್ಸ್ಗಳು ಅಥವಾ ಹೆಚ್ಚಿನ ಸಾಂಗ್ಸ್ಗಳು ಹಿಂದಿನ ಸಾಂಗ್ಸ್ಗಳನ್ನೇ ರೀಕ್ರಿಯೇಟ್ ಮಾಡಿರೋವಂಥದ್ದು. ದ್ಯಾಟ್ ವಾಸ್ ದ ಬಿಗ್ಗೆಸ್ಟ್ ಥಿಂಕಿಂಗ್. ನನಗೆ ಆ್ಯಕ್ಚುಲಿ ಇದೆ ಮೂವಿ ನೋಡ್ತಾ ಇಲ್ಲ, ನನಗೂ ಮೂವಿ ಮಾಡಬೇಕು ಅಂತ ಅನಿಸಿದೆ. ಆಬ್ವಿಯಸ್ಲಿ ನಾನು ಈ ಥಾಟನ್ನು ಎಷ್ಟು ಮುಂಚೆ ಇಟ್ಟಿದ್ದೆ ಆಯಿತಾ. ಯಾಕೆ ಇಂಥ ಸಾಂಗ್ಸ್ಗಳನ್ನು ಮಾಡಬೇಕು, ಹಿಂದಿನ ಸಾಂಗ್ಸ್ಗಳೇ ಸೂಟ್ ಆಗುವಂಥ ಇದ್ರದ್ದನ್ನೇ ಯಾಕೆ ಯೂಸ್ ಮಾಡಬೇಕು ಅಂತ ನನ್ನ ತಲೆ ಥಾಟ್ ಇತ್ತು. ಆ್ಯಂಡ್ ಈ ಮೂವಿಯಲ್ಲಿ ಕೆಲವೊಂದು, ಅಂದರೆ ನಾನು ಅಷ್ಟು ಹಿಂದಿ ಮೂವೀಸ್ ನೋಡ್ತಿರಲಿಲ್ಲ, ಬಟ್ ಕನೆಕ್ಟ್ ಆಯಿತು ಕೆಲವೊಂದೆಲ್ಲ. ಆ್ಯಂಡ್ ಟೋಟಲ್ ಮೂವಿ ಸ್ಟೋರಿ ವಾಸ್ ಗುಡ್ ಆ್ಯಂಡ್ ಟ್ವಿಸ್ಟ್ ವಾಸ್ ಗುಡ್, ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ನಾನು ಈ ಧುರಂಧರಲ್ಲಿ ಫೇವ್ರೆಟ್ ಸೀನ್ ಅಂತ ಹೇಳಿದ್ರೆ ರಸ್ಪುತ್ತೀನ್, ಅದು ಸೂಪರ್ ಬಂದರೆ ಸೂಪರ್ ಸೀನ್, ಮಾತಾಡಲಿಕ್ಕಿಲ್ಲ ಆ ಥರ. ಸೊ ನನಗೆ ಅದು ಸಿಕ್ಕಾಪಟ್ಟೆ ಇಷ್ಟ ಆದಂಥ ವಿಷಯ. ಸೊ ಆ್ಯಂಡ್ ಇನ್ನೊಂದು ವಿಷಯ ಮಾತಾಡಲಿದ್ದಕ್ಕೆ ನಾನು, ಧುರಂಧರ್ ಈ ಮೂವಿಯ ಟೈಟಲ್ ಕಾರ್ಡ್ ಅಥವಾ ಒಂದು ನಮ್ಮ ಹೀರೋ ಚೇರಲ್ಲಿ ಕೂತ್ಕೊಳ್ಳೋಂಥ ಸೀನ್, ಐ ಥಿಂಕ್ ಕಿಂಗ್ ಆಫ್ ಲೈರಿಯಾ ಸಮಥಿಂಗ್ ಏನೋ ಬರ್ತದಲ್ಲ. ಸೊ ಆ ಸೀನ್ ಆಯಿತಾ, ಸೀರಿಯಸ್ ಹೇಳ್ತಾನೆ, ಬ್ರಿಲಿಯಂಟ್ ಡೈರೆಕ್ಟರ್ ಧುರಂಧರ್ ಅಂತ ಬ್ಯಾಕ್ಗ್ರೌಂಡಲ್ಲಿ ಒತ್ತಿ ಹೇಳುವಂಥದ್ದಿಲ್ಲ, ನಮಗೂ ಕೂಡ ಅದು ಹೇಳುವ ಅಂತ ಅನಿಸ್ತದೆ. ಸೂಪರ್ ಮೈಂಡ್ ಆಯಿತು, ಅದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ ಅದು. ಸೊ ನಿಜವಾದ ಸ್ಟೋರಿ ಏನೋ ಬೇರೆಯೇ ಇರ್ತದೆ, ಬಟ್ ಸ್ವಲ್ಪ ಸೇರಿಸಿ ಬೆಟರ್ ಮಾಡಿ ಎಲ್ಲ ಸೂಪರ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ವಿಷಯ, ನಮ್ಮ MLA ಇದ್ದಾರಲ್ಲ, ಯಾರೋ ಬಚ್ಚಾ ಆಯಿತು ಮೇರಾ, ಸೊ ಅವರ ಕ್ಯಾರೆಕ್ಟರ್ ಇನ್ಸ್ಪೈರ್ಡ್ ಬೈ ಸಮ್ವನ್ ಆಯಿತಾ. ಪಾಕಿಸ್ತಾನದಲ್ಲಿ ಈಗ ಕೂಡ ಆ ಜನ ಬದುಕುಂಟು. ಸೊ ಧುರಂಧರ್ 1 ರಿಲೀಸ್ ಆದಾಗ ಆ ಜನ ಎಂತ ಹೇಳಿದ್ದ ಅಂತ ಹೇಳಿದರೆ ಮೀಡಿಯಾದ್ರು, ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು, ನನ್ನ ಸ್ವಲ್ಪ ಹೀರೋಯಿಸಮ್ ಥರ ಫುಲ್ ನೆಕ್ಸ್ಟ್ ಲೆವೆಲ್ ತೋರಿಸಿದ್ದಾರೆ, ಅದು ಇದು ಅಂತ ದೊಡ್ಡದಾಗಿ ಹೇಳಿದ ಪಾಕಿಸ್ತಾನದ MLA ಏನೋ ಪೊಲಿಟಿಷಿಯನ್. ಅದೇ ಪಾರ್ಟ್ 2 ರಿಲೀಸ್ ಆದಾಗ ಗೊತ್ತಾಯಿತು ಅವ ಸ್ಪೈ ಅಂತ. ಸೀರಿಯಸ್ಲಿ ಪಾಕಿಸ್ತಾನ ಜನ ಎಲ್ಲ ಹೋಗಿ ಅವನೊಟ್ಟಿಗೆ ಕೇಳೋದು, ಕ್ವಶನ್ ಮಾಡೋದು, ನೀನು ಯಾರು, ನಿಜವಾದ ಅಂತ ಸ್ಪೈ ನೀನೇನಾ, ಅದು ಇದು ಅಂತ ಕೇಳೋದು. ಆ್ಯಂಡ್ ಇವಾಗ ಜನ ಅವನ ಒಪಿನಿಯನ್ ಚೇಂಜ್ ಮಾಡ್ಕೊಂಡಿದೆ, ಸ್ವಲ್ಪ ಅಷ್ಟೊಂದು ಇದಿರಲಿಲ್ಲ, ಸ್ವಲ್ಪ ತಪ್ಪು ತೋರಿಸಿದ್ದಾರೆ ಹಾಗೆ ಅಂತ ಹೇಳಿಕೊಂಡಿದೆ. ಬಟ್ ಸೂಪರ್ ಒಳ್ಳೆಯದಾಗಿದೆ, ಹಾಗಾಗಿದೆ. ಆ್ಯಂಡ್ ಸೊ ನನಗಂತೂ ಧುರಂಧರ್ ಪಾರ್ಟ್ 2 ಸ್ವಲ್ಪ ಇಷ್ಟ ಆಯಿತು, ಬೆಟರ್ ಇಷ್ಟ ಆಯಿತು. ಇದನ್ನೇ ನಾನು KGF ಅಥವಾ RRR, ಸಲಾರ್ ಅಂಥ ರೇಂಜ್ಗೆಲ್ಲ ನಿಜವಾಗ್ಲೂ ಸೆಲೆಕ್ಟ್ ಮಾಡೋದಿಲ್ಲ. ಲೈಕ್ ಅದೆಲ್ಲ ಫುಲ್ ಮಾಸ್ ಎಕ್ಸ್ಪೀರಿಯೆನ್ಸ್ಗಳು. ಇದು ನಂಗೆ ಅಷ್ಟೊಂದು ಇರಲಿಲ್ಲ, ಬಟ್ ಸ್ಟಿಲ್ ಚೆನ್ನಾಗಿತ್ತು. ಆ್ಯಸ್ ಎ ಇಂಡಿಯನ್ ಆ ಒಂದು ಆದಿತ್ಯ ಅವರ ಮೂವೀಸ್ಗಳೆಲ್ಲ ಅದೇ 360 ಆರ್ಟಿಕಲ್ 360 ಮತ್ತು ಆ ಥರದ 2-3 ಮೂವೀಸ್ಗಳು ಮಾಡಿದ್ದಾರೆ, ಎಲ್ಲ ಕೂಡ ಚೆನ್ನಾಗಿತ್ತು. ಸೊ ಅಂಥ ಮೂವೀಸ್ಗಳ ರೇಂಜ್ಗೆ ದಿಸ್ ಇಸ್ ದ ಟಾಪ್ 1 ಮೂವಿ, ಅಥವಾ ಇಂಡಿಯನ್ ಸ್ಪೈ ಅಥವಾ ಆ ಥರ ಮೂವೀಸ್ಗಳಲ್ಲಿ ಟಾಪ್ 1 ಮೂವಿ ಅಂತ ಹೇಳ್ಬೋದು. ಆ್ಯಸ್ ಯೂಶ್ವಲ್ ಎವ್ರಿ ಒನ್ ಸೇಸ್ ಪೀಕ್ ಡೀಟೇಲಿಂಗ್ಸ್ ಆಯಿತಾ, ಪೀಕ್ ಡೀಟೇಲಿಂಗ್ಸ್. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಅದೇ ಮೂವಿಯಲ್ಲಿ ತೋರಿಸಿರುವಂತಹ ಇದು ನೋಟ್ ಬ್ಯಾನ್ ವಿಷಯ, ಇಟ್ ವಾಸ್ ಸೂಪರ್. ಆ್ಯಕ್ಚುಲಿ ನಾವು ಯಾರು ಥಿಂಕ್ ಮಾಡಿರಲಿಲ್ಲ ಯಾಕೋಸ್ಕರ ನೋಟ್ ಬ್ಯಾನ್ ಆಯಿತು ಅದು ಇದು ಅಂತ. ಸೊ ಇದು ಅಂತೂ ಸೂಪರ್ ಆಗಿತ್ತು. ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತ ಹೇಳ್ಬೋದು ಧುರಂಧರ್ ಪಾರ್ಟ್ 2 ದ ರಿವೆಂಜ್. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಬೇರೆ ವಿಡಿಯೋಸ್ಗಳಿಗಾಗಿ, ಮೂವಿ ರಿವ್ಯೂಸ್ಗಳಿಗಾಗಿ ಫಾಲೋ ಮಾಡಿ KC Viewers. ಬಾಯ್.